ಮೆಣಸಿನ್ಕಾಯಿ ತಂದ್ಮೇಲೆ ಅದನ್ನ ಬಿಸಿಲಲ್ಲಿ ಆರಾಕ್ಬಿಟ್ಟು ಅದಾದ್ಮೇಲೆ ಹಾಯ್ದ್ಬಿಟ್ಟು ನೀವು ಖಾರ ಮಾಡ್ಕೋಬೇಕು. ಯಾಕಂದ್ರೆ ಅದರಲ್ಲಿ ಮಣ್ಣಿರುತ್ತೆ ಮತ್ತೆ ಗಲೀಜಿರುತ್ತೆ, ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಮಾಡ್ಕೊಳ್ಳಿ. ಬೆರ್ಸಿದ ಖಾರ ಅಥವಾ ಬೇಳೆ ಸಾಂಬಾರ್ ಖಾರ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. 1 ಪಾವು ಕಡಲೆಕಾಳು ತಗೊಂಡು ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ 5 ಮಿನಿಟ್ಸ್ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ 1 ಪಾವ್ ಹೆಸರು ಕಾಳು ತಗೊಂಡು ಅದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ತೊಗರಿ ಬೇಳೆ 1 ಪಾವ್ ತಗೊಂಡು ಅದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಕ್ಕಿ 1 ಗ್ಲಾಸ್ ತಗೊಂಡು ಅದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಉದ್ದಿನ ಬೇಳೆ ಅರ್ಧ ಗ್ಲಾಸ್ ತಗೊಂಡು ಅದನ್ನು ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೆಂತ್ಯ ಅರ್ಧ ಗ್ಲಾಸು ಅದನ್ನು ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಕಾಳು ಮೆಣಸು ಅರ್ಧ ಗ್ಲಾಸು ಅದನ್ನು ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಅರ್ಧ ಗ್ಲಾಸು ಅದು ಕೂಡ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ 2 ಪಾವು ಅದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 30 ರೂಪಾಯಿಗೆ ಅರ್ಶಿನದ ಕೊಂಬು ತಗೊಂಡ್ಬಂದು ಅದನ್ನ ಚೆನ್ನಾಗಿ ಕುಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಇಂಗು 25 ಗ್ರಾಮ್ ತಗೊಂಡು ಅದನ್ನು ಕುಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಅದಾದ್ಮೇಲೆ ಕರ್ಬೇವು 30 ರೂಪಾಯಿಗೆ ತಗೊಂಡ್ ಬಂದು ಅದನ್ನು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಧನಿಯಾ 6 ಗ್ಲಾಸ್ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ. ಮಣ್ ಕಟ್ಟಿದ ಕೆಂಪು ಮೆಣಸಿನ್ಕಾಯಿ 1 kg ತಗೊಂಡು ಫಸ್ಟ್ ನೀವು ಅರ್ಧ ಕೆಜಿನೇ ಸಪ್ರೇಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಅದು ಇಲ್ಲಾಂದ್ರೆ ಕ್ರಿಸ್ಪಿನೆಸ್ ಇರಲ್ಲ, ಮೆತ್ತಗಾಗೋಗುತ್ತೆ. ಅದಕ್ಕೆ ಫಸ್ಟ್ ಅರ್ಧ ಕೆಜಿ ಮಣ್ ಕಟ್ಟಿದ ಮೆಣಸಿನ್ಕಾಯಿ ತಗೊಂಡು ಅದಕ್ಕೆ 2 ಇಡಿ ಉಪ್ಪು ಹಾಕೊಂಡು 4 ಟೀ ಸ್ಪೂನ್ ಹರಳೆಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಅರ್ಧ ಕೆಜಿ ಸೈಡ್ ಗಿಟ್ಟಿದ್ರಲ್ಲ ಅದಕ್ಕೂ ಕೂಡ ನೀವು 2 ಇಡಿ ಉಪ್ಪು ಹಾಕೊಂಡು 4 ಟೀ ಸ್ಪೂನ್ ಹರಳೆಣ್ಣೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ. ಅದಾದ್ಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಕೆಜಿ, ಆಪಲ್ ಗುಂಟೂರು ಮೆಣಸಿನ್ಕಾಯಿ 1/4 ಕೆಜಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ತಿರ್ಗಾ 1 ಇಡಿ ಉಪ್ಪು ಹಾಕೊಂಡು 2 ಟೀ ಸ್ಪೂನ್ ಹರಳೆಣ್ಣೆ ಹಾಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಬೇಕು. ಅದಾದ್ಮೇಲೆ ನೀವು ಅದನ್ನ ಮಿಲ್ಗೆ ತಗೊಂಡೋಗಿ ನೀವು ಮಿಲ್ಲಲ್ಲಿ ಖಾರ ಬೀಸಿಸ್ಕೊಂಡು ಬರ್ಬೇಕು. ನೀವು ಮಿಲ್ಗೆ ಹೋಗುವಾಗ 1 ಪಾವು ಬೇಳೆ ತಗೊಂಡೋಗಿರಿ, ಅವ್ರಿಗೆ ಹೇಳಿ ಆ ಮಿಲ್ಗೆ ಹಾಕೊಡ್ತಾರೆ. ಮಿಲ್ಲಲ್ಲಿ ತುಂಬಾ ಇನ್ನ ಖಾರ ಮಿಕ್ಕಿರುತ್ತೆ, ಆ ಬೇಳೆ ಜೊತೆಗೆ ಮಿಕ್ಕಿರೋ ಖಾರ ಎಲ್ಲಾನು ಬಂದ್ಬಿಡುತ್ತೆ. ನೀವು ಮನೆಗೆ ಬಂದ್ಮೇಲೆ ಅದನ್ನ ಜಲ್ಡೆ ಹಿಡ್ಕೊಂಡ್ಬಿಟ್ಟು ನೀವು ಆ ಬೇಳೆ ಸಾರ್ಗೆ ಯೂಸ್ ಮಾಡ್ಕೋಬಹುದು. ನೀವು ಆ ಖಾರನ ನೀವ್ ಮಾಡ್ಸಿರೋ ಖಾರ ಜೊತೆಗೆ ಮಿಕ್ಸ್ ಮಾಡ್ಕೊಬಹುದು. ನೀವು ಬೀಸಿಸ್ಕೊಂಡಿರೋ ಖಾರನ ಪೇಪರ್ ಮೇಲೆ ಹಾಕಿ ಚೆನ್ನಾಗಿ 1/2 ಅವರ್ ಅಥವಾ 1 ಅವರ್ ಅದು ತಣ್ಣಗಾಗೋ ತನಕ ಆರಾಕೋಬೇಕು. ಆರದ್ಮೇಲೆ ಏರ್ ಟೈಟೆಡ್ ಕಂಟೈನರ್ ಅಲ್ಲಿ ಹಾಕೊಂಡು ಎತ್ತಿಟ್ಕೊಳ್ಳಿ.